ನಾಡಪ್ರಭು ಹಿರಿಕೆಂಪೇಗೌಡರು ಈಶ್ವರನ ಅಪಾರವಾದಂಥ ಭಕ್ತರು. ಅದರಲ್ಲೂ ಶಿವಗಂಗೆ ಗಂಗಾಧರೇಶ್ವರ ಅಂದರೆ ಅವ್ರ ಪಂಚಪ್ರಾಣ. ಪ್ರತಿದಿನ ಗಂಗಾಧರೇಶ್ವರನ ಪ್ರಸಾದ ತಗೊಳ್ಳದೇವರು ಊಟ ತಿಂಡಿ ಮಾಡ್ತಿರಲ್ಲ. ಹೀಗೆ ಇರ್ಬೇಕಾದ್ರೆ ಒಂದ್ಸಲಿ ಮಳೆಗಾಲ ಬಂದ್ಬಿಡುತ್ತೆ, ಘನಘೋರ ಮಳೆ. 1 ದಿನ 2 ದಿನ 3 ದಿನ ಆದ್ರೂ ಮಳೆ ನಿಲ್ಲಲ್ಲ. ಶಿವಗಂಗೆಯಿಂದ ಪ್ರಸಾದನೇ ತರೋಕ್ಕಾಗಲ್ಲ ಅಂದರೆ ಮಳೆ ಎಷ್ಟಿತ್ತು ಲೆಕ್ಕ ಹಾಕ್ರಿ. ಕೆಂಪೇಗೌಡರು ಉಪವಾಸ, ನಾನು ಪ್ರಸಾದ ಊಟ ಮಾಡಿದೆ ಮಾಡಲ್ಲ ಅಂತ ಪ್ರತಿದಿನ ಉಪವಾಸ. ಮನೆಯವ್ರಿಗೆಲ್ಲ ಚಿಂತೆ, ಏನು ಹಿಂಗಾಗ್ಬಿಡ್ತು ಅಂತ. ಒಂದಿನ ರಾತ್ರಿ ಈಶ್ವರ ಇವ್ರ ಕನ್ಸಲ್ಲಿ ಬರ್ತಾನೆ, ಕೆಂಪೇಗೌಡ ಕನ್ಸಲ್ಲಿ. ಬೇಜಾರು ಮಾಡ್ಕೋಬೇಡಿ ಕೆಂಪೇಗೌಡ್ರೆ, ನಾನು ಇಲ್ಲೇ ಬೆಂಗಳೂರಲ್ಲಿ ಇದ್ದೀನಿ, ಒಂದು ಗವಿ ಒಳಗಡೆ ಇದ್ದೀನಿ, ಬಂದು ನನ್ನ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಆಮೇಲೆ ಊಟ ಮಾಡಿ, ಆರೋಗ್ಯ ಕೆಡಿಸ್ಕೋಬೇಡಿ ಅಂತ ಹೇಳ್ದಂಗೆ ಆಗುತ್ತೆ. ಕೆಂಪೇಗೌಡರು ಬಂದು ನೋಡ್ತಾರೆ, ಒಂದು ಗವಿ ಒಳಗಡೆ ಒಂದು ಪುಟ್ಟದಾದಂಥ ಈಶ್ವರ ಕಾಣ್ತಾನೆ. ಅವನೇ ಗವಿ ಗಂಗಾಧರೇಶ್ವರ. ಕೆಂಪೇಗೌಡರು ಅದನ್ನು ನೋಡಿ ಅಲ್ಲಿ ಪೂಜೆ ಮಾಡಿ ಭಾಳ ಆನಂದ ತುಂದಿಲರಾಗಿ ಈಗ ನಾವು ಕಾಣುವಂಥ ದೇವಸ್ಥಾನನ ಕಟ್ಟಿಸ್ತಾರೆ ಕೆಂಪೇಗೌಡರು. ಚೋಳರ ಕಾಲದಲ್ಲಿ ಆದಂಥ ದೇವಸ್ಥಾನ ಅಂತ ಇತಿಹಾಸಕಾರ ಹೇಳ್ತಾರೆ. ಆದರೆ ಮುಂದೆ ಎಲ್ಲ ಇವತ್ತು ರಿನೋವೇಟ್ ಮಾಡಿ ಇವತ್ತಿನ ದೇವಸ್ಥಾನ ನಮ್ಗೆ ಕಾಣ್ತಾ ಇರೋದು ಕೆಂಪೇಗೌಡರು ಕಟ್ಟಿದಂಥ ಗವಿ ಗಂಗಾಧರೇಶ್ವರನ ದೇವಸ್ಥಾನ. ಶಿವಗಂಗೆ ಅವನು ಗಂಗಾಧರೇಶ್ವರ, ಇವನು ಗವಿ ಗಂಗಾಧರೇಶ್ವರ, ಇಬ್ಬರೂ ಗಂಗಾಧರೇಶ್ವರನೇ. ಕೆಂಪೇಗೌಡರು ನೆಮ್ಮದಿಯಿಂದ ಊಟ ಮಾಡ್ತಾರೆ ಪ್ರತಿದಿನ. ಶಿವಗಂಗೆ ಇದು ಎರಡು ಕೆಂಪೇಗೌಡರು ಇರೋವರೆಗೂ ಪ್ರತಿದಿನ ನೋಡ್ತಿದ್ದಂಥ ದೇವಸ್ಥಾನ ಗವಿ ಗಂಗಾಧರೇಶ್ವರನ ದೇವಸ್ಥಾನ. ಅಲ್ಲಿ ಗವಿ ಗಂಗಾಧರೇಶ್ವರನ ದೇವಸ್ಥಾನ ಮಾಡೋದೇನೆ ಪಕ್ಕದಲ್ಲೇ ಒಂದು ಬಡಾವಣೆ ನಿರ್ಮಾಣ ಮಾಡ್ತಾರೆ, ಅದೇ ಗವಿ ಗಂಗಾಧರೇಶ್ವರಪುರ. ಇವತ್ತು ನಾವು ಗವಿಪುರ ಅಂತ ಕರಿತೀವಿ. ಗವಿಪುರಂ ಅಲ್ಲ, ಗವಿಪುರ. ಗವಿ ಗಂಗಾಧರೇಶ್ವರನ ಪುರ ಗವಿಪುರ. ಹೆಂಗೆ